ನೀವು ನಿಮ್ಮ ತಂಗಿಗೋಸ್ಕರ ಉಳ್ಕೊಳ್ಳೋದಕ್ಕೆ ಹೇಳ್ತಿದ್ದೀರ. ಆದ್ರೆ ನಾನು ಇಲ್ಲದೆ ಹೋದ್ರೆ ನಮ್ಮಮ್ಮನೇ ಇಲ್ಲಿರೋದಿಲ್ಲ. ನನ್ನ ಗಂಡನಿಗೋಸ್ಕರ ನಿಮ್ಗೆ ಇಷ್ಟ ಇಲ್ಲದೆ ಹೋಗಿದ್ರು ಇಲ್ಲಿದ್ದಿದ್ದು ನಾನು. ನಮ್ಮಮ್ಮನಿಗೋಸ್ಕರ ಇಲ್ಲಿರು ಅಂತಂದ್ರೆ ಇಲ್ಲದೆ ಇರ್ತೀನ. ಒಂದ್ ವೇಳೆ ನೀವ್ ಬೇಡ ಅಂದ್ರೆ ನಮ್ಮಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೂ ನಾನು ಸಿದ್ಧ. ಆದ್ರೆ ನಮ್ಮಮ್ಮನ್ ಮಾತ್ರ ಬಿಟ್ಟು ಹೋಗೋದಿಲ್ಲ. ಹೋಗಲ್ಲ, ಹೋಗಲ್ಲಮ್ಮ, ಅಳಲ್ಲಮ್ಮ. ನೀನ್ ಯಾವ ಉದ್ದೇಶದಿಂದ ಬೇಕಾದ್ರೂ ಇರು, ಆದ್ರೆ ನಿನ್ ಮನ್ಸಲ್ಲಿ ಕೆಟ್ಟ ಉದ್ದೇಶ ಬರ್ದಿದ್ರೆ ಅಷ್ಟೇ ಸಾಕು. ನಾನೇನ್ ಹೇಳ್ದೆ ಅಂತ ಅರ್ಥ ಆಯ್ತು ಅನ್ಕೋತೀನಿ. ನಮ್ಗೆ ಅರ್ಥ ಆದ್ರೂ ಆಗದೆ ಹೋದ್ರು ನಿಜ ಏನು ಅನ್ನೋದು ಮಾತ್ರ ಆ ದೇವ್ರಿಗೆ ಚೆನ್ನಾಗೇ ಗೊತ್ತಿದೆ. ಇದೆಲ್ಲ ಅವನೇ ತಗೊಂಡಿರೋ ನಿರ್ಧಾರಗಳು. ಏನೇ ಆಗಿದ್ರು ಅದನ್ನ ಒಪ್ಕೊಳ್ದೆ ದಾರಿ ಇಲ್ಲ ಅಲ್ವಾ? ಆಗ್ಲೇ ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ನನಗಿರಕ್ ಜಾಗ ಇಲ್ಲ ಅನ್ಕೊಂಡೆ. ಆದ್ರೆ ಮತ್ತೆ ನಾನು ವಾಪಸ್ ಬರ್ಲಿಲ್ವಾ? ಆ ದೇವ್ರ ಅಂತಿಮ ನಿರ್ಣಯ ಏನು? ನಡಿಯಮ್ಮ. ನೋಡಿದ್ರ ಅತ್ತೆ, ಇನ್ನೂ ಅವಳ ಮನ್ಸಿನಲ್ಲಿ ನಾನು ಈ ಮನೆ ಸೊಸೆ ಆಗೋಗ್ತೀನಿ, ದೇವಾಂಶ್ ಹೆಂಡತಿ ಆಗ್ತೀನಿ ಅನ್ನೋ ತರಾನೇ ಇದೆ. ಅದ್ರ ಜೊತೆಗೆ ನೀವು ವೈದೇಹಿ ಅಂತ ಕರೆದ್ರಲ್ಲ, ಇನ್ನು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಏನ್ ಮಾಡೋದು, ದಾರಿ ಇಲ್ವಲ್ಲ. ನಮ್ ಶಾಂತಂಗೋಸ್ಕರ ಅವಳನ್ನ ಹಾಕಿ ಕರಿಬೇಕಾಯ್ತು. ಆದ್ರೆ ನಮ್ಮ ಉದ್ದೇಶ ಏನು ಅಂತ ನೇರವಾಗಿ ಹೇಳಿದಿನಲ್ಲ. ಹೇಳಿ ಒಳ್ಳೆ ಕೆಲ್ಸನೇ ಮಾಡಿದ್ರಿ ಅತ್ತೆ, ಆದ್ರೆ ಹೇಳಿದ ತಕ್ಷಣ ಅದು ಸರಿ ಹೋಗಲ್ಲ. ಅವಳು ಹೇಳ್ದಂಗ್ ನಡ್ಕೊಂಡ್ರೆ ನಮ್ಗೆ ಯಾವ ತೊಂದ್ರೆನೂ ಆಗಲ್ಲ. ದೇವಾಂಶ್ ಅಖಿಲಾನ ಮದುವೆ ಮಾಡ್ಬೇಕು ಅಂತ ಹೇಳ್ತಾ ಇದೆಯಾ ತಾನೇ? ಹೌದು ಇಂದು ಅಜ್ಜಿ. ಇಬ್ಬರಿಗೂ ಮದುವೆ ಆಗೋಯ್ತು ಅಂದ್ಕೊಳ್ಳಿ. ಈ ವೈಶಾಲಿ ಇಲ್ಲಿ ಎಷ್ಟೇ ದಿನ ಇದ್ರೂ ಅಖಿಲ ದೇವಾಂಶ್ ಹೆಂಡತಿ ಆಗಿರ್ತಾಳಲ್ಲ, ಏನು ಮಾಡಕ್ಕಾಗಲ್ಲ. ಸರಿಯಾಗಿ ಹೇಳ್ದೆ. ಆದಷ್ಟು ಬೇಗ ಇವರಿಬ್ಬರಿಗೂ ನಿಶ್ಚಿತಾರ್ಥ ಮಾಡಿ ಮುಗಿಸಿದ್ರೆ ಆಮೇಲೆ ಅವಳ ಕೈಯಲ್ಲಿ ಏನು ಮಾಡೋದಕ್ಕಾಗಲ್ಲ. ಹಾಗಿದ್ರೆ ಪುರೋಹಿತರನ್ನ ಕರೆಸಿ ನಿಶ್ಚಿತಾರ್ಥಕ್ಕೆ ಒಳ್ಳೆ ಮುಹೂರ್ತ ಇಡಬೇಕು.
ಮಲ್ಕೋಮ್ಮ. ಇಲ್ಲ ಇಲ್ಲ, ನಾನು ಮಲ್ಗಲ್ಲ. ಮಲ್ಕೋಮ್ಮ. ಹಾಸ್ಪಿಟಲಿಂದ ಓಡ್ಕೊಂಡು ಬಂದಿದ್ಯಾ ಅಲ್ವಾ, ತುಂಬಾ ಸುಸ್ತಾಗಿರತ್ತೆ, ಸ್ವಲ್ಪ ರೆಸ್ಟ್ ತಗೋಬೇಕಲ್ವಾ? ಇಲ್ಲ ಬೇಡ, ನಾನು ಮಲ್ಕೊಂಡ್ರೆ ನಾನು ಬಿಟ್ಟು ಹೋಗ್ಬಿಡ್ತೀಯ. ನಾನು ಮಲ್ಗಲ್ಲ ಅಮ್ಮ, ನಾನು ಮಲ್ಗಲ್ಲ. ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ, ನಾನು ಮಲ್ಗಲ್ಲ. ಅಮ್ಮ ಅಮ್ಮ, ನಿನ್ನನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ ಹೇಳು? ಎಲ್ಲೂ ಹೋಗ್ಬೇಡ. ಈ ಕ್ಷಣ ನನ್ನ ಈ ಲೋಕದಲ್ಲಿ ಕಡೆಗೂ ಹತ್ರ ಕರ್ಕೊಂಡು ಗುರ್ತು ಹಿಡ್ದವ್ರು ಯಾರಾದ್ರೂ ಇದಾರ ಅಂತಂದ್ರೆ, ನನ್ನನ್ನ ವೈದೇಹಿ ಅಂತ ಯಾರಾದ್ರೂ ಗುರ್ತಿಸ್ತಿದ್ದಾರೆ ಅನ್ನೋದಾದ್ರೆ ಅದು ನೀನೇ ಅಮ್ಮ. ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ ಹೇಳು? ನಾನು ಎಲ್ಲಿಗೆ ಹೋಗ್ಲಿ? ಎಲ್ಲಿಗೂ ಹೋಗಲ್ಲ. ಅಳ್ಬೇಡ. ಯಾಕೆ ಅಳ್ತಿದ್ಯಾ ನೀನು? ಅಳ್ಬೇಡ. ನೋಡು, ಅಮ್ಮ ಬಂದಿದ್ದೀನಲ್ವಾ, ಅಳ್ಬಾರ್ದು. ಅಳ್ಬೇಡ. ಅಳಲ್ಲ ಅಮ್ಮ. ನೀನಿರೋದ್ರಿಂದಾನೆ ಇವಾಗ ನಾನು ಈ ಮನೇಲಿರೋದು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗ್ಲೇ ನನ್ನ ಪ್ರಾಣನೇ ಹೊರಟೋಗಿರೋದೇನು. ಒಂದ್ ಕಾಲದಲ್ಲಿ ನೀನಿಲ್ಲ ಅಂತ, ನಾನು ಅನಾಥೆ ಅಂತ, ಈ ಮನೆ ಸೊಸೆ ಆಗೋ ಯೋಗ್ಯತೆ ಇಲ್ಲ ಅಂತ ಈ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿತ್ತು. ನರಕ ಅನುಭವಿಸ್ಬಿಟ್ಟೆ ಅಮ್ಮ. ನೀನ್ ಬರ್ತಿದ್ದ ಹಾಗೇನೆ ಈ ಮನೆ ಸೊಸೆಯಾಗಿ ನನಗೆ ಸ್ಥಾನ ಸಿಕ್ತು. ಮತ್ತೆ ಇವಾಗ್ಲೂ ಕೂಡ ಅದೇ ಪರಿಸ್ಥಿತಿ. ಮತ್ತೆ ನೀನೇ ಬಂದು ಈ ಮನೆಯಲ್ಲಿ ನನಗೆ ಜಾಗ ಸಿಗೋ ಹಾಗೆ ಮಾಡ್ದೆ. ಎಷ್ಟೇ ಆದ್ರೂ ಅಮ್ಮ ಅಲ್ವಾ? ಯಾರಿಗರ್ಥ ಆಗದೆ ಹೋದ್ರು ನನ್ನ ನೋವು ನಿನಗರ್ಥ ಆಗತ್ತೆ. ಅದಕ್ಕೆ ನನಗೋಸ್ಕರ ಬಂದೆ. ಅಳಲ್ಲ ಅಮ್ಮ, ನಾನಿನ್ನ ಅಳಲ್ಲ. ಎಲ್ಲ ತಾಯಂದ್ರು ಜನ್ಮ ಮಾತ್ರ ಕೊಟ್ರೆ, ನೀನ್ ನನ್ಗೆ ಪುನರ್ಜನ್ಮನೇ ಕೊಟ್ಟಿದ್ಯಾ. ಮತ್ತೆ ಈ ಮನೆ ಜೊತೆ, ಭಾವನ್ ಜೊತೆ ಸಂಬಂಧನ ಇನ್ನೂ ಗಟ್ಟಿ ಮಾಡುವಂತ ಅವಕಾಶ ಕೊಟ್ಟಿದ್ಯಾ. ಈ ಅವಕಾಶನ ಬಿಟ್ಕೊಡಲ್ಲ. ಆ ಟೆಸ್ಟಲ್ಲಿ ತಪ್ಪು ರಿಸಲ್ಟ್ ಬಂದಿದ್ರು ಕೂಡ ನಾನು ವೈದೇಹಿ ಅಂತ ಎಲ್ರೂ ನಂಬೋ ಹಾಗೆ ನಾನು ಮಾಡ್ತೀನಿ. ನಿನ್ ಜೊತೆನೇ ಇದ್ದು ಎಲ್ರಿಗೂ ನಾನು ಅರ್ಥ ಮಾಡಿಸ್ತೀನಿ. ಅವತ್ತಿ ಹುಚ್ಚಿ ಸತ್ತೋದ್ಲು ಅಂತ ಸುಮ್ಮನೆ ಬಿಟ್ಟು ತಪ್ಪು ಮಾಡಿದೆ. ಸತ್ತಿದಳೋ ಇಲ್ವೋ ಅಂತ ಟೆಸ್ಟ್ ಮಾಡಬೇಕಿತ್ತು. ಇಲ್ಲಿ ಹುಚ್ಚಿ ಏನಾದರೂ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆ ವೈಶಾಲಿ ಮನೆ ಬಿಟ್ಟು ಹೋಗಿರ್ತಿದ್ಲು. ದೇವಾನ್ ಶಕೀಲಾ ಮದುವೆ ಯಾವುದೇ ಅಡೆತಡೆ ಇಲ್ಲದೆ ಆರಾಮಾಗಿ ನಡೆದೋಗಿರೋದು. ಆದರೆ ಈಗ ಅವಳು ಮನೇಲಿದ್ರೆ ಅಖಿಲಾ ದೇವಾಂಶ್ ಮದುವೆ ನಡ್ಸಕ್ ಬಿಡ್ತಾಳೋ ಇಲ್ವೋ? ಅಲ್ಲ, ಎಲ್ಲರೂ ಇವಳು ವೈದೇಹಿ ಅಲ್ಲ ಅಂತ ನಂಬಿದ್ಮೇಲೂ DNA ಟೆಸ್ಟಲ್ಲೂ ನೆಗೆಟಿವ್ ಅಂತ ಬಂದ್ಮೇಲೆ ಈ ಹುಚ್ಚಿ ಬಂದು ನಮಗೆ ತಗ್ಲಾಕೊಂಡ್ಲಲ್ಲ. ಅವಳಿದ್ರೆ ಮಾತ್ರ ವಾಸಿ ಆಗೋದು ಅಂತ ಡಾಕ್ಟರ್ ಬೇರೆ ಹೇಳಿದ್ದಾರೆ. ಅದಕ್ಕೆ ಮನೆಯವರೆಲ್ಲ ಒಪ್ಕೊಂಡಿದ್ದಾರೆ. ಬೇರೆ ಎಲ್ಲ ನನ್ನ ಕರ್ಮ ಅಷ್ಟೇ. ಬಂದ್ಯಾ? ಬಾ. ಏನ್ ನಡೀತಿದೆ ಮನೆಯಲ್ಲಿ? ಒಬ್ರಿಗೆ ಮಾತ್ರ ಹುಚ್ಚು ಅನ್ಕೊಂಡಿದ್ದೆ, ಆದ್ರೆ ಮನೆಯವ್ರಿಗೆಲ್ಲ ಹುಚ್ಚು ಹಿಡಿದಿದೆ. ಅವ್ರ ವಿಷಯ ಹಾಗಿರ್ಲಿ, ಇಷ್ಟಕ್ಕೂ ನೀನ್ ಯಾಕೆ ಹುಚ್ಚಂತರ ಆಡ್ತಾ ಇದ್ಯಾ? ಯಾಕೆ ಅಂತ ಹೇಳ್ತಿಯಲ್ಲ, ಆ ವೈಶಾಲಿ ಹೋಗಿದ್ದಿದ್ರೆ ಆರಾಮಾಗಿ ಅಖಿಲಾ ದೇವಾಂಶ್ ಮದ್ವೆ ಆಗಿರ್ತಿತ್ತು. ನಾವು ಅನ್ಕೊಂಡಿದ್ದು ಯಾವುದೇ ಅಡೆತಡೆ ಇಲ್ಲದೆ ನಡೆದೋಗಿರೋದು. ಆದ್ರೆ ಯಾವ ಸಂಬಂಧನೂ ಇಲ್ದಿರೋ ಆ ಅಬ್ಬೆ ಪಾರಿನ ತಂದು ಮನೇಲಿ ಬೇರೆ ಇಟ್ಕೊಂಡಿದ್ದಾರೆ. ಏನಂದೆ? ಅಬ್ಬೆ ಪಾರಿನಾ?
ಇಲ್ಲಾಂದ್ರೆ ಅವಳೇನ್ ವೈದೇಹಿನ, ಇಲ್ಲಾಂದ್ರೆ ಈ ಮನೆ ಸೊಸೆನಾ? ಇದನ್ ಒಂದ್ಸಲ ನೋಡು. ಏನಿದು? ನೋಡು, ಗೊತ್ತಾಗುತ್ತೆ. DNA ರಿಪೋರ್ಟ್ಸ್ ಆಗ್ಲೇ ನೋಡಿದ್ವಲ್ಲ. ಇದು ಬೇರೆ, ನೋಡು. ಜೆನೆಟಿಕಲಿ ಬೋತ್ ಆರ್ ಸೇಮ್. ಅಂದ್ರೆ ತಾಯಿ ಮಗಳು DNA ಸೇಮ್ ಅಂತ ಪಾಸಿಟಿವ್ ಬಂದಿದೆ. ಮೇಲೆ ಹೆಸರು ನೋಡು. ವೈದೇಹಿ, ಶಾಂತಾದೇವಿ, ಇವರಿಬ್ರು ತಾಯಿ ಮಗಳು ಅಂತ ರಿಪೋರ್ಟ್ ಬರೋದು ಅಂದ್ರೇನು? ಅವರಿಬ್ರೆ ತಾಯಿ ಮಗಳಾಗಿರೋದ್ರಿಂದ. ಏನ್ ಮಾತಾಡ್ತಾ ಇದ್ಯಾ? ಅಂದ್ರೆ ಅವಳು ವೈಶಾಲಿ ಅಲ್ವಾ, ವೈದೇಹಿನ? ಹೌದು, ವೈದೇಹಿನೇ. ಶಾಂತ ಚಿಕ್ಕಿ ಮಗಳೇ. ಅದಕ್ಕೆ ಅವ್ರಿಗೆ ತಲೆ ಸರಿ ಇಲ್ಲದೆ ಹೋದ್ರು ತಾಯಿ ಪ್ರೀತಿಯಿಂದ ಮಗಳನ್ನ ಕಂಡು ಹಿಡಿದ್ಬಿಟ್ಲು. ಹೆತ್ತ ಕರಳಾಗಿರೋದ್ರಿಂದಾನೆ ಮಗಳ ಜೀವನ ರೋಡಿಗೆ ಬರ್ದಿರೋ ಹಾಗೆ ಸರಿಯಾದ ಟೈಮಿಗೆ ಬಂದು ಕಾಪಾಡ್ಕೊಂಡ್ಲು. ಅಷ್ಟಕ್ಕೂ ನೀನ್ ಏನ್ ಹೇಳ್ತಿದ್ಯಾ ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ. ಇದು ಒರಿಜಿನಲ್ ರಿಪೋರ್ಟ್ ಆದ್ರೆ ನಾವು ಕೆಳಗೆ ನೋಡಿದ್ದೇನು? ಅದೆಲ್ಲ ನನ್ನ ಮಾಯೆ. ವೈದೇಹಿನ ಆಚೆ ಕಳ್ಸಕ್ಕೋಸ್ಕರ ನಾನ್ ಮಾಡಿರೋ ಮಾಯೆ. ಅಂದ್ರೆ ರಿಪೋರ್ಟ್ನ ಬದಲಾಯಿಸಿದ್ಯಾ? ಅಷ್ಟಕ್ಕೂ ರಿಪೋರ್ಟ್ ಬದಲಾಯಿಸಕ್ಕಾಗಲ್ಲ, ತುಂಬಾ ಕಷ್ಟ ಅಂದಿದ್ಯಲ್ಲ. ರಿಪೋರ್ಟ್ಸ್ನ ಬದಲಾಯಿಸೋದು ಕಷ್ಟನೇ, ಆದ್ರೆ ಸ್ಯಾಂಪಲ್ಸ್ನ ಬದಲಾಯಿಸೋದು ಕಷ್ಟ ಅಲ್ವಲ್ಲ. ಅದನ್ನೇ ಮಾಡಿದೆ. ಅವ್ರು ನೋಡಿದ ರಿಪೋರ್ಟ್ಸ್ ಬದಲಾಯಿಸಿರೋ ಸ್ಯಾಂಪಲ್ಸ್ದು, ಇದು ಒರಿಜಿನಲ್ ಸ್ಯಾಂಪಲ್ಸ್ದು. ಆಹಾ, ನೀನ್ ಸೂಪರ್ ಬಂಗಾರಿ. ಅದಕ್ಕೆ ನಿನ್ ಜೊತೆಲಿರ್ಬೇಕು ಅಂತ ನಾನು ಹೇಳೋದು. ನೀನ್ ನನ್ನ ಪಕ್ಕದಲ್ಲಿದ್ರೆ ಇಡೀ ಪ್ರಪಂಚನೇ ಬೇಕಾದ್ರೆ ಗೆಲ್ಬೋದು. ಮೊದಲು ಈ ಮನೇನ ಗೆಲ್ಲು, ಆಮೇಲಿಂದ ಪ್ರಪಂಚನ ಗೆಲ್ಲು ಅಂತೆ. ಅಲ್ಲ, ಇಷ್ಟಕ್ಕೂ ನಿನಗಿದನ್ನೆಲ್ಲ ಯಾಕೆ ಹೇಳ್ದೆ ಗೊತ್ತಾ? ನಮ್ಮ ಮಧ್ಯೆ ಯಾವ ಸೀಕ್ರೆಟ್ಸು ಇರಬಾರ್ದು ಅಂತ. ಹಾ, ನಿನ್ ತಲೆ. ಮನೆಯಲ್ಲಿರೋದು ವೈಶಾಲಿ ಅಂತ ಅನ್ಕೊಂಡು ನಾವ್ ಆರಾಮಾಗಿದ್ರೆ ಯಾವತ್ತೋ ಒಂದಿನ ವೈದೇಹಿ ಅವರಮ್ಮ ಗುಣ ಆಗ್ಬಿಟ್ರೆ ನೇಣ್ಗಂಬ ಏರೋದು ಯಾರು ಅಂತ ಗೊತ್ತಾ? ನೀನೇ. ಯಾಕಂದ್ರೆ ವೈಶಾಲಿನ ಸಾಯಿಸಿರೋದು ನೀನೇ ಅಂತ ಹೇಳೋದಕ್ಕೆ ಇರೋ ಏಕೈಕ ಸಾಕ್ಷಿ ಅವರೇ. ಹಾಗಾಗಿ ನೀನು ಹುಷಾರಾಗಿರ್ಬೇಕು. ಆ ವೈದೇಹಿ ಮೇಲೆ ಯಾವುದಕ್ಕೂ ಒಂದು ಕಣ್ಣಿಟ್ಟಿರು. ವೈದೇಹಿ ಮತ್ತೆ ದೇವಾಂಶ್ ಒಂದಾಗಬಾರ್ದು. ಶಾಂತ ಚಿಕ್ಕಿ ಯಾವ ಕಾರಣಕ್ಕೂ ಹುಷಾರಾಗಬಾರ್ದು. ನಾವ್ ಅನ್ಕೊಂಡಿದ್ದಾಗದೇ ಇರೋದಕ್ಕೆ ಹೊಸ ಅಡೆತಡೆಗಳು ತುಂಬಾನೇ ಬಂದ್ವು. ಅದನ್ನ ಹೇಗೆ ಗೆಲ್ಲೋದು ಅಂತ ಯೋಚನೆ ಮಾಡು. ನಾನ್ ಸಾಯಿಸಿದ್ದು ವೈಶಾಲಿನ. ಓಚೆ, ಅಂಕಲ್ ಕರೆದ್ರಂತೆ? ಹೌದಮ್ಮ, ಕೂತ್ಕೋ. ನಾಳಿದ್ದು ನಿಶ್ಚಿತಾರ್ಥಕ್ಕೆ ಒಳ್ಳೆ ಮುಹೂರ್ತ ಇದೆ ಅಂದ್ರು. ನಿನಗೇನು ಅಭ್ಯಂತರ ಇಲ್ಲ ತಾನೆ? ಅಭ್ಯಂತರ ಏನೂ ಇಲ್ಲ ಅಂಕಲ್. ಯಾವತ್ತಾದ್ರೂ ನನಗೆ ಸಂತೋಷನೇ ಅಂಕಲ್. ನೀವ್ ದೇವಾಂಶ್ನು ಒಂದ್ ಮಾತು ಕೇಳಿ. ಏನು ನಾಡಿದ್ದೇನಾ? ಏನತ್ತೆ ಹೀಗೆ ಹೇಳ್ತಾ ಇದ್ದೀರಾ? ನೀವೇ ತಾನೇ ಆದಷ್ಟು ಬೇಗ ಮದ್ವೆ ಆಗ್ಬೇಕು, ನಮ್ ದೇವ ಸಂತೋಷವಾಗಿರ್ಬೇಕು ಅಂದಿದ್ದು. ಈಗಲೂ ಕೂಡ ಅವನ ಖುಷಿ ಬಗ್ಗೆನೇ ಯೋಚಿಸ್ತಾ ಇದ್ದೀನಿ ಕೌಸಲ್ಯ. ಈ ಮದುವೆ ಮಾಡ್ಕೊಂಡು ನಿನ್ ಮಗ ನಿಜವಾಗ್ಲೂ ಖುಷಿಯಾಗಿರ್ತಾನ? ಅದೇನಮ್ಮ, ಅಖಿಲನ್ ಜೊತೆ ಮದ್ವೆ ಮಾಡಿಸಿದ್ರೆ ಅವನ್ ಸಂತೋಷವಾಗಿರ್ತಾನೆ ಅಂತಲ್ವಾ ಈ ಮದ್ವೆ ಬಗ್ಗೆ ಪ್ರಸ್ತಾಪ ಮಾಡಿದ್ದು. ಅಂಕಲ್, ಇಂದು ಅಜ್ಜಿ ಮನ್ಸಲ್ಲಿ ಏನಿದೆ ಅಂತ ಹೇಳೋದಕ್ ಬಿಡಿ. ಯಾವ್ದಾದ್ರೂ ಕಾರಣದಿಂದ ನಮ್ ಮದ್ವೆ ಆದ್ಮೇಲೆ ನಾವ್ ಸಂತೋಷವಾಗಿರಕ್ಕಾಗದೆ ಹೋದ್ರೆ ಆಗ ಮದ್ವೆ ಮಾಡಿನೂ ವೇಸ್ಟ್ ಅಲ್ವಾ? ಅದೇನೇ ಇರ್ಲಿ, ದೇವಾಂಶ್ ಸಂತೋಷವಾಗಿರೋದು ಮಾತ್ರ ಮುಖ್ಯ.
ನೀವ್ ಹೇಳಿ ಇಂದು ಅಜ್ಜಿ. ನಿನ್ನನ್ನ ಮದುವೆ ಆದ್ರೆ ಖುಷಿಯಾಗಿರೋಲ್ಲ ಅನ್ನೋ ಅನುಮಾನ ನನಗಿಲ್ಲಮ್ಮ. ನೀನ್ ಚೆನ್ನಾಗೇ ನೋಡ್ಕೊಳ್ತೀಯ. ಆದ್ರೆ ಈ ಮದುವೆ ಅವನ ಜೀವನದಲ್ಲಿ ಸಂತೋಷ ತಂದು ಕೊಡುತ್ತಾ? ಈಗೇನ್ ಮಾಡೋಣ ಅಂತೀರಾ ಅತ್ತೆ? ಒಂದ್ಸಲ ಗುರುಗಳ ಹತ್ರ ಮಾತಾಡೋಣ. ನಮ್ಮ ಮನೇಲಿ ಒಳ್ಳೇದೇ ಆಗ್ಲಿ ಕೆಟ್ಟದೇ ಆಗ್ಲಿ ಅವ್ರ ಹತ್ರನೇ ಅಲ್ವಾ ವಿಚಾರಿಸೋದು. ಒಂದ್ಸಲ ಅವ್ರನ್ನ ಇಲ್ಲಿ ಕರೆದು, ಈಗ ಈ ಮದುವೆಯಿಂದ ದೇವಾಂಶಿಗೆ ಒಳ್ಳೇದಾಗತ್ತಾ ಇಲ್ವಾ, ಮತ್ತೆ ದೊಡ್ಡ ಸಮಸ್ಯೆ ಏನಾದ್ರೂ ಬರುತ್ತಾ ಎಲ್ಲ ತಿಳ್ಕೊಂಡು ಆಮೇಲೆ ಒಂದು ನಿರ್ಧಾರಕ್ಕೆ ಬರೋದು ಒಳ್ಳೇದು. ನೀನೇನಂತೀಯ ದಶರಥ? ಹಾಗೆ ಆಗ್ಲಮ್ಮ. ಗುರುಗಳ ಜೊತೆ ಮಾತಾಡಿ ಅವ್ರೇನ್ ಹೇಳ್ತಾರೋ ನಾವು ಹಾಗೆ ಮಾಡೋಣ. ನೀನೇನು ಚಿಂತೆ ಮಾಡ್ಬಿಡಮ್ಮ, ಎಲ್ಲ ಒಳ್ಳೇದೇ ಆಗತ್ತೆ. ಚಿಂತೆ ಏನೂ ಇಲ್ಲ ಅಂಕಲ್. ಈ ಮನೆಗ್ ಒಳ್ಳೇದನ್ ಬಯಸಿ ಈ ಮನೆಗ್ ಸೊಸೆ ಆಗೋಣ ಅನ್ಕೊಂಡಿದೀನಿ. ಹಾಗಿರುವಾಗ ನಾನ್ ಬರೋದ್ರಿಂದ ಒಳ್ಳೇದಾದ್ರೆ ಮಾತ್ರ ಈ ಮದ್ವೆ ನಡೆಯೋದು ಒಳ್ಳೇದಲ್ವಾ? ನಿಮ್ಮಿಷ್ಟದ ಪ್ರಕಾರನೇ ಮಾಡಿ. ಎಲ್ಲ ಸರಿ ಹೋದ್ಮೇಲೆ ಈ ಮದ್ವೆ ಬಗ್ಗೆ ಯೋಚನೆ ಮಾಡೋಣ. ಸರಿನಮ್ಮ, ನಾಳೆ ಬೆಳಗ್ಗೆನೆ ಗುರುಗಳಿಗೆ ಬರೋದಕ್ಕೆ ಹೇಳಿ ಕಳಿಸ್ತೀನಿ. ನಮಸ್ಕಾರ ಗುರುಗಳೇ. ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ. ಆರೋಗ್ಯವಾಗಿದ್ದೀರಾ ಗುರುಗಳೇ? ಒಳಗಡೆ ಬನ್ನಿ. ಬನ್ನಿ ಗುರುಗಳೇ. ರಾಜ್ಗುರುಗಳು ಬಂದಿದ್ದಾರೆ. ಯಾರು ಗುರ್ತು ಹಿಡಿದ್ರು ಹಿಡಿದೇ ಹೋದ್ರು ಇವ್ರು ನನ್ನ ಗುರ್ತು ಹಿಡಿತಾರೆ. ನಿಂತ್ಕೋ. ಏನು ಮಾಡ್ತಿರೋ ಕೆಲಸನ ಅರ್ಧಕ್ಕೆ ಬಿಟ್ಟು ಎಲ್ಲಿಗೆ ಓಡೋಗ್ತಾ ಇದೆಯಾ? ಮತ್ತೆ ರಾಜಗುರುಗಳ ಹತ್ರ ಸೀನ್ ಕ್ರಿಯೇಟ್ ಮಾಡೋಣ ಅಂತನಾ? ಇಲ್ದೇ ಇರೋದನ್ನ ಇದೆ ಅಂತ ತೋರಿಸ್ಬೇಕು ಅಂತ ಅನ್ಕೊಳ್ಳೋರು ಆ ಥರ ಯೋಚಿಸ್ತಾರೆ. ಆದ್ರೆ ನಾನು ಇರೋ ನಿಜನ ಗುರ್ತಿಸಿದ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ನೀನು ಕಾದ್ ನೋಡೋ ಅಂತವಳು ಅಲ್ವೇ, ಇಮಿಡಿಯೇಟ್ ಆಕ್ಷನ್ ತಗೊಳ್ಳೋ ಅಂತವಳು. ನೆನ್ನೆವರೆಗೂ ನಿಶ್ಚಿತಾರ್ಥ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡವ್ರ ಕೈಲಿ ಹಿಂದೇಟಾಕಿ ರಾಜಗುರುಗಳನ್ನ ಕೇಳಿ ತೀರ್ಮಾನ ಮಾಡೋಣ ಅಂತ ಯೋಚಿಸೋ ಹಾಗೆ ಮಾಡಿದ್ಯಾ ಅಂದ್ರೆ ನೀನು ಸಾಮಾನ್ಯದವಳಲ್ಲ ಕಣೆ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ, ಏನೋ ಒಂದು ಮಾಡಿ ರಾಜಗುರುಗಳ ಹತ್ರ ನೀನೇ ವೈದೇಹಿ ಅಂತ ಹೇಳ್ಸೋ ಪ್ರಯತ್ನ ಪಟ್ರೆ DNA ರಿಪೋರ್ಟ್ ಕೋರ್ಟಿಗೆ ಹೋಗುತ್ತೆ, ಕೇಸ್ ರಿಓಪನ್ ಆಗುತ್ತೆ. ಅಲ್ಲಿ ಬುದ್ಧಿ ಸರಿ ಇಲ್ದೇ ಇರೋ ನಿನ್ನ ತಾಯಿ ಮಾತನ್ನ ಜಡ್ಜು ನಂಬಲ್ಲ, ನಿನಗೆ ಶಿಕ್ಷೆ ಆಗತ್ತೆ. ಏನಕ್ಕ, ಎಲ್ಲಿ ಗುರುಗಳ ಬಾಯಲ್ಲಿ ನಾನೇ ವೈದೇಹಿ ಅನ್ನೋ ನಿಜ ಬಂದ್ಬಿಡತ್ತೆ ಅಂತ ಭಯ ಪಡ್ತಿದ್ದೀರಾ? ನಾನು ಭಯ ಪಡೋದಲ್ವೇ, ಬಾಯಿ ಬಿಟ್ರೆ ನಿನ್ನ ಬದುಕೇನಾಗುತ್ತೆ ಅಂತ ಯೋಚನೆ ಮಾಡು ಅಂತಿದ್ದೀನಿ. ಕೋರ್ಟ್ನವರು ರಾಜಗುರುಗಳು ಹೇಳೋ ಮಾತನ್ನು ನಂಬಲ್ಲ, DNA ರಿಪೋರ್ಟ್ ಮಾತ್ರನೇ ನೋಡ್ತಾರೆ. ಸ್ವಲ್ಪ ಯೋಚನೆ ಮಾಡು. ನಮ್ಮ ಮನೇಲಿ ಏನ್ ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಗುರುಗಳೇ? ವೈದೇಹಿ ದೂರ ಆದ್ಮೇಲೆ ದೇವಾಂಶ್ ಜೀವನದಲ್ಲಿ ಈ ಮನೇಲಿ ಬೆಳಕು ಹರಿಬೇಕು ಅಂತ, ಜೊತೆಗೆ ದೇವಾಂಶ್ ಹೊಸ ಜೀವನ ಶುರು ಮಾಡಬೇಕು ಅಂತ ಎಲ್ಲರೂ ಆಸೆ ಪಡ್ತಾ ಇದ್ದೀವಿ. ಅದಕ್ಕೇನೆ ದೇವಾಂಶ್ ಸಂತೋಷನ ಮತ್ತೆ ಈ ಮನೆಗೆ ಒಳ್ಳೇದು ಬಯಸೋ ಅಖಿಲನ್ನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಆದ್ರೆ ಆ ನಿರ್ಧಾರ ಈ ಮನೆಗೆ ಸಂತೋಷ ತಂದ್ಕೊಡುತ್ತಾ? ಈ ಮದುವೆ ಮಾಡಬಹುದಾ ಅಂತ ನೀವೇ ಹೇಳಬೇಕು ಗುರುಗಳೇ.
ಏನೋ ಒಂದು ಮಾಡಿ ರಾಜ್ಗುರುಗಳ ಹತ್ರ ನೀನೇ ವೈದೇಹಿ ಅಂತ ಹೇಳ್ಸೋ ಪ್ರಯತ್ನ ಪಟ್ರೆ DNA ರಿಪೋರ್ಟ್ ಕೋರ್ಟಿಗೆ ಹೋಗುತ್ತೆ, ಕೇಸ್ ರಿಓಪನ್ ಆಗುತ್ತೆ. ಪಾಪ ಗುರುಗಳ ಹತ್ರ ಎಲ್ಲ ಹೇಳಬೇಕು ಅಂತ ಒದ್ದಾಡ್ತಿದ್ದಾಳೆ, ಆದ್ರೆ ಬಾಯಿ ಬಿಡಕ್ಕಾಗ್ತಿಲ್ಲ.